ಸಂತು ರೈಡರ್ ಹೋಗಿ ಸತ್ತು ರೈಡರ್ ಆಗಿದೆ. ಅವರು ಭಯ ವಾಶ್ ಮಾಡೋನು ಫುಲ್ ಪ್ರೆಷರ್ ನೀರು ಹಿಡಿದಿದ್ದಾನೆ, ಫುಲ್ ಕಿತ್ಕೊಂಡು ಇದಂತಲ್ಲ ಹಿಂದೆ ನೋಡ್ಬೇಕು. ಟಾಪಿಕಲಿ MT-15 ಹೇಳಿ ಮಾಡಿಸಿರೋಂಥ ಗಾಡಿ MT-15 ಡ್ಯೂಕ್ ಮತ್ತು ಜಿಕ್ಸರ್ 600 ಕಿಲೋಮೀಟರ್ ಒಂದಿಂದಲ್ಲಿ ಕವರ್ ಮಾಡಿದ್ದೀವಿ. ಫುಲ್ 580 ಕಿಲೋಮೀಟರ್ ಅಂತ. ನೀವು ಗಾಡಿ ನೋಡಿ 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 ಇಂಡಿಕೇಟರ್ ಏನಿಲ್ಲ, ಸೀದಾ ಹೋಗೋದು. ಒಂದು ಸೆಲ್ಯೂಟ್ ಗುರಿ ಇವ್ರು ಕಸ ಹೊಡೆಯವರಿಗೆಲ್ಲ ಕ್ಲೀನಾಗಿ ಎಷ್ಟು ಕ್ಲೀನ್ ಇಟ್ಕೊಳ್ತಾರೆ ಗೊತ್ತಾ, ಒಂದು ಎಲೆ ಕೂಡ ಕಾಣಲಿಕ್ಕಿಲ್ಲ ನಿಮ್ಗೆ, ಅಷ್ಟು ಕ್ಲೀನಾಗಿ ಕಸ ಹೊಡೆದು ಇಟ್ಕೊಳ್ತಾರೆ. ಸ್ಪೀಡ್ ಬಂದರೆ ಇಟ್ಕೊಳ್ಳಿ, ನೀವು ಗಾಡಿ ಕಂಟ್ರೋಲ್ ಆಗಲ್ಲ, ಏನಂತ ಗೊತ್ತಿಲ್ಲ ಇಲ್ಲಿ. ಆನೆ ಮರಿ ಏನೋ ಮಾಡ್ತಿದೆ. ಈಗ ಯೂಟ್ಯೂಬ್ ಏನೋ ಫಾಸ್ಟಾಗಿ ಏನೋ ಗ್ರೋತ್ ಆಗ್ತಾ ಇದೆ, ನಂದು ಇನ್ಸ್ಟಾಗ್ರಾಮ್ನ ಗ್ರೋತ್ ಮಾಡಬೇಕೀಗ. ನೋಡಿ ಮನೋಜ್ ಅವ್ರ ಮನೆ ಇದೆ, ನಾನು ರೆಗ್ಯುಲರ್ ಹಾಕ್ಲಿಕ್ಕೆ ಶುರು ಮಾಡಿದರೆ ಒಳ್ಳೆ ಫಾಲೋವರ್ಸ್ ಇರ್ತಾರೆ, ವ್ಯೂ ಕೂಡ ಗೇನ್ ಆಗುತ್ತೆ. ಹೋಗಿಲ್ಲ ಸರ್, ಏನಾರು ಇಲ್ಲಿ ಹ್ಯಾಪಿ ಬರ್ತ್ಡೇ ಸರ್, ಮನೋಜನ್ ಬರ್ತ್ಡೇ ವಿಶ್ ಮಾಡಿ ಎಲ್ಲರೂ. ನೋಡಿ ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ. ಇವತ್ತು ಮನೋಜನ್ ಬರ್ತ್ಡೇ, ಹಾಗೆ ಸ್ವಲ್ಪ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅವನು ನೋಡಿದರೆ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾನೆ. ಬರೋದು 11 ಅಂತ ಹೇಳಿದ್ದ, 12 ಗಂಟೆ ಆಗ್ಲಿಕ್ಕೆ ಬಂದಿದೆ. ನೋಡಬೇಕು ಎಲ್ಲೆಲ್ಲಾಗುತ್ತೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಫುಲ್ ಶೀತ. 2 ವಾರ ಆಯಿತಾ ಅಂತ ಕಮ್ಮಿನೇ ಆಗ್ತಾಯಿಲ್ಲ. ಈಗ ಟ್ರಾಫಿಕ್ ಇರಲಿಕ್ಕಿಲ್ಲ, ಬೆಳಗ್ಗೆ 9-10 ಗಂಟೆ ಹೊರಡು ಬಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಈಗಲೂ ಇರುತ್ತೆ, ಈಗಲೂ ಎಲ್ಲ ಆಚೆ ಈಚೆ ಬರೋರು ಮತ್ತೇನಾದರೂ ಕೆಲವೊಬ್ಬರಿಗೆ ಲೇಟ್ ಆಗಿರುತ್ತೆ ಆಫೀಸೆಲ್ಲ. ಓಹೋ ನೈಟ್ ವರ್ಜಿನ್ ಅಲ್ಲ, ಇದು ಡೇ ವರ್ಜಿನ್. ಇದು ಫುಲ್ ಬ್ಲ್ಯಾಕ್ ಆಗಿಬಿಡ್ತಲ್ಲ ಮರೆ, ವೈಸರ್ ಹಾಕಿದ ತಕ್ಷಣ. ಉಂಟು, ಅಷ್ಟಿರಲ್ಲ ಮಾತ್ರ. ಈ ಥರ ಟ್ರಾಫಿಕ್ ಇರುತ್ತಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ಈ ಟ್ರಾಫಿಕಲ್ಲಿ MT-15 ಹೇಳಿ ಮಾಡಿಸಿರೋಂಥ ಗಾಡಿ MT-15 ಡ್ಯೂಕ್ ಮತ್ತು ಜಿಕ್ಸರ್ ಇವೆಲ್ಲ ಸೂಪರ್ ಗಾಡಿಗಳು. ಮತ್ತು ಲಾಂಗ್ ಡ್ರೈವಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಿಂದೆ ಲೆಗ್ ಪೀಸ್ನ ಹೆಂಗೆ ಆಗುತ್ತೆ ಅಂದರೆ ಚಿಕನ್ ತಂದೂರಿ ಆಗುತ್ತಲ್ಲ, ಆ ಥರ ಆಗುತ್ತೆ. ಅದೇ ಮಾತ್ರ ಪ್ರಾಬ್ಲಮ್, ಮತ್ತು ಏನಿಲ್ಲ. ನಾನು ಲಾಸ್ಟ್ ಟೈಮ್ ತಮಿಳ್ನಾಡಿಗೆ ಹೋದಾಗ 600 ಕಿಲೋಮೀಟರ್ ಒಂದಿಂದಲ್ಲಿ ಕವರ್ ಮಾಡಿದ್ದೀವಿ. ಫುಲ್ 580 ಕಿಲೋಮೀಟರ್ ಅಂತ. ಕಾಲು ಎಷ್ಟು ನೋವು ಆಗ್ತಿತ್ತು ಅಂದರೆ, ಗಾಡಿಗೇನು ಪ್ರಾಬ್ಲಮ್ ಇಲ್ಲ, ಅಂದರೆ ನನಗೆ ಯಾವುದಕ್ಕೂ ಪ್ರಾಬ್ಲಮ್ ಬರಲಿಲ್ಲ ಗಾಡಿಗೆ. ನನಗೆ ಬಂದಿರೋದು ಹಿಂದೆ ನೋವು. ಇಲ್ಲಿ ಯಾವಾಗಲೂ ಪೊಲೀಸ್ ಇರ್ತಾರೆ ಇಲ್ಲಿ ಈ ಏರಿಯಾದಲ್ಲಿ. ನಾನು ಕಾಯೋದು ಯಾರಾದ್ರು ಹಿಡ್ಕೊಳ್ತಾರ ನನ್ನ ಅಂತ, ಅಂದರೆ ಯಾರಾದ್ರು ಹಿಡಿದು ನನ್ನ ಫೈನ್ ಗೀನ್ ಹಾಕ್ತಾರ ಅಂತ. ಯಾಕಂದ್ರೆ ನನ್ನಂತೂ ಎಲ್ಲ ಸರಿ ಇದೆ, ಹಾಕಿದ್ರೆ ಏನಾಗ್ತಾರೆ, ಅದಕ್ಕೆ ಖುಷಿ ಆಗುತ್ತೆ. ಮತ್ತು ಮಿಸ್ಗಿಸ್ ಆದರೆ ಇಟ್ಕೊಳ್ಳಿ, ಸುಮ್ಮನೆ ಹೋಗಿ ಏನೋ ಹೇಳ್ತಾರಲ್ಲ, ಗಿಡದ ಕೈಯಲ್ಲಿ ಕೋಳಿ ಕೊಟ್ಟಂಗೆ ಆಗ್ತದೆ. ಕದ್ರಿ ಪಾರ್ಕ್ ಮುಂಚೆ ಎಲ್ಲ ಇಲ್ಲಿ, ಅಂದರೆ ಮುಂಚೆ ಎಲ್ಲ ನೀವು ಗಾಡಿ ನೋಡಿ 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 ಇಂಡಿಕೇಟರ್ ಏನಿಲ್ಲ, ಸೀದಾ ಹೋಗೋದೆ. ಒಂದು ಸ್ವಲ್ಪ ಆದರೂ ಇದು ಆದರೂ ಇರಲ್ಲ. ಓಯ್ ನೆಕ್ಸ್ಟ್ ಈಗ ಕದ್ರಿ ಪಾರ್ಕಲ್ಲಿ ಯಾರಾದರೂ ಗಾಡಿ ಪಾರ್ಕ್ ಮಾಡಿದರೆ 1 ಗಂಟೆಗೆ ಬೈಕಿಗೆ 10 ರೂಪಾಯಿ, ಕಾರು ಮತ್ತು ಯಾವುದಾದ್ರು ದೊಡ್ಡ ಬೈಕಲ್ಲೆಲ್ಲ ಆದರೆ 20 ರೂಪಾಯಿ. ಸ್ವಲ್ಪ ನಿಂತ್ಕೊಂಡು ಹೋದರೂ ಕೂಡ ಅವ್ರಿಗೆ ಕೇಳಲ್ಲ, ಹಣ ಕೊಡಲೇಬೇಕು ಅವ್ರಿಗೆ. 10 ರೂಪಾಯಿ ಕೊಡಿ, 1 ಅವರ್ ನಿಂತ್ಕೊಳ್ಳಿ. 1 ಅವರ್ ಯಾವಾಗ ಬೇಕಾದರೂ ಹೋಗಿ, ಅವ್ರು ಲೇಟ್ ಆಗಿದ್ರೆ ಮತ್ತೆ ನಿಮಗೆ ರಿಟರ್ನ್ 10 ರೂಪಾಯಿ ಕೊಡಲೇಬೇಕಾಗ್ತದೆ. ಈಗ ನೋಡಿ ಕದ್ರಿ ಪಾರ್ಕ್ ಎಷ್ಟು ಸೈಲೆಂಟ್ ಆಗಿದೆಯಲ್ಲ. ಅದೇ ಭಾನುವಾರ ಬಂದರೆ ಇಲ್ಲಿ ಬರೀ ನೋಡೋಕ್ಕಾಗಲ್ಲ, ಕಣ್ಣು ಸಾಕಾಗ್ಲಿಕ್ಕಿಲ್ಲ, ಆ ಥರ ಜನ ಫುಲ್ ಇರ್ತಾರೆ ಇಲ್ಲಿ. ಆದರೆ ಇವ್ರಿಗೊಂದು ಸೆಲ್ಯೂಟ್ ಗುರಿ, ಇವ್ರು ಕಸ ಹೊಡೆಯವರಿಗೆಲ್ಲ ಕ್ಲೀನಾಗಿ ಎಷ್ಟು ಕ್ಲೀನ್ ಇಟ್ಕೊಳ್ತಾರೆ ಗೊತ್ತಾ, ಒಂದು ಎಲೆ ಕೂಡ ಕಾಣಲಿಕ್ಕಿಲ್ಲ ನಿಮ್ಗೆ, ಅಷ್ಟು ಕ್ಲೀನಾಗಿ ಕಸ ಹೊಡೆದು ಇಟ್ಕೊಳ್ತಾರೆ. ಮತ್ತು ಇದು ರಾತ್ರಿ ಎಷ್ಟು ಗಂಟೆ ತನಕ ಓಪನ್ ಇರ್ತಾ ಗೊತ್ತಾ, ಯಾವುದಿದು ಅದೊಂದು ಟೀ ಶಾಪ್ ಉಂಟು ಇಲ್ಲಿ. ರಾತ್ರಿ 1 ಗಂಟೆ 2 ಗಂಟೆ, ನೀವು ಎಷ್ಟು ಗಂಟೆ ತನಕ ಇಲ್ಲಿ ಇರ್ತೀರ, ಅವ್ರು ಅಷ್ಟು ಗಂಟೆ ತನಕ ಇಲ್ಲೇ ಇರ್ತಾರೆ. ನಮ್ಮ ಮೊನ್ನೆ ನಾವು ನೋಡಿದ್ದು. ಮಾತ್ರ ಇದು ಯಾವಾಗ ನೋಡಿದ್ರು ಬಂದೇ ಇರ್ತದೆ, ಯಾವಾಗ ವರ್ಷಕ್ಕೆ ಒಂದೊಂದು ಸಾರಿ ಆನ್ ಆಗೋದು. ಇನ್ನು ಮಳೆ ಬರ್ತದ ಗೊತ್ತಿಲ್ಲ, ಇನ್ನು ಮೋಡ ಆಗಿದಂಗೆ ಆಗಿದೆ. ಸಾರಿ ನಾನು ವೈಸರ್ ಹಾಕಿದ್ದೀನಲ್ಲ, ಈ ವೈಸರಲ್ಲಿ ಕತ್ಲೇನಾರು ಹಾಕೊಂಡ್ಬಿಟ್ರೆ ಕಾಣಲಿಕ್ಕೂ ಇಲ್ಲ, ಅಮಾವಾಸ್ಯೆ ಆಗ್ಬಿಡುತ್ತೆ ಕಣ್ಣು ಮುಂದೆ. ನೋಡಿ ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ. ಯಾರಾದರೂ ಈ ಕಡೆ ನಮ್ಮ ಉಡುಪಿ ಸೈಡ್ ಹೋಗೋರಿದ್ದರೆ, ನಮ್ಮದು ನಂತೂರು ಸರ್ಕಲಿಂದ ಸ್ಟೇಟ್ ರೋಡಿಗೆ ಬರಬೇಡಿ, ಕದ್ರಿ ಪಾರ್ಕಿಂದ ಒಳಗಡೆ ಶಾರ್ಟ್ ಕಟ್ಟಲ್ಲಿ ಬನ್ನಿ. ನೋಡಿ ಇಷ್ಟೇ, ಜಸ್ಟ್ 1 ಮಿನಿಟ್ ವೇಟ್ ಮಾಡಿ, ಸೀದಾ ಹಂಗೆ ಹೋದರೆ ಆಯಿತು. ಯಾಕಂದರೆ 2 ನಿಮಿಷದ ಕೆಲಸ. ಅಲ್ಲಿ ಬಂದರೆ ನೀವು ಲೈನ್ ಇರುತ್ತೆ ಹೇಳ್ತೀನಿ. ಯಾರವನು ನೋಡಿ ಹಿಂಗೆ ಬಂದ್ವಾ, ಈಗ ಹೋದ್ರೆ ಆಯಿತು, ಲೆಫ್ಟ್ ಸೀದಾ, ಅಷ್ಟೇ ಕೆಲಸ. ಸುಮ್ಮನೆ ಇಂಡಿಕೇಟರ್ ನಾನೇ ಹಾಕ್ಲಿಲ್ಲ. ಓಕೆ, ಈಗ ಸುಮ್ಮನೆ ಯಾಕೆ ರಿಸ್ಕ್ ತೊಗೋಬೇಕು. ನೋಡಿ ಅಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ನೋಡಿ ಅಂತೆ ಕಾಣ್ತದ ನಿಮಗೆ. ನಾನು ಕೂತ್ಕೆ ಫುಲ್ ತಿರುಗಿಸಿದ್ದೀನಿ, ಇನ್ನೂ ಸ್ವಲ್ಪ ತಿರುಗಿಸಿದ್ರೆ ನಾನೇ ಹೋಗ್ಬಿಡ್ತೀನಿ. ಅಯ್ಯೋ ಇವರೆಲ್ಲಿಂದ ಬಂದರು ಸೈಡಲ್ಲಿ.
ನೋಡಿ ಸ್ಟೇಟ್ ರೋಡ್ ಆಯಿತು. ಜಸ್ಟ್ 2 ಮಿನಿಟ್ಸಲ್ಲಿ ನಾವು ಟ್ರಾಫಿಕ್ನ ಬೀಟ್ ಮಾಡಿ ಬಂದ್ಬಿಟ್ವಿ. ನೆಕ್ಸ್ಟ್ ಅವಾರ್ಡ್ ನಮಗೆ. ಯಾವಾಗಲೂ ಈ ಟರ್ನಿಂಗಲ್ಲಿ ಉಂಟಲ್ಲ, ಸ್ಪೀಡ್ ಬಂದರೆ ಇಟ್ಕೊಳ್ಳಿ ನೀವು, ಗಾಡಿ ಕಂಟ್ರೋಲ್ ಆಗಲ್ಲ, ಏನಂತ ಗೊತ್ತಿಲ್ಲ ಇಲ್ಲಿ. ಈಗ ಇದು ರೋಡ್ ಸ್ವಲ್ಪ ಹಿಂಗಿಂಗೆಲ್ಲ ಮತ್ತೆ ಇದು ಆಯಿತು, ಅಲ್ಲಿ ಕೂಡ ಆಯ್ತು. ಅಲ್ಲಿ ಆ ಮನೆ ಇದು ಏನೋ ಬಿಲ್ಡಿಂಗ್ ಏನೋ ಆಗ್ತಾ ಇದೆ, ಹಾಗೆ ಇಲ್ಲಿ ಮಣ್ಣೆಲ್ಲ ತೊಗೊಂಡು ಹೋಗುವಾಗ ಎಲ್ಲ ನೋಡಿ ಇಲ್ಲಿ ಇದು ಸ್ಕಿಡ್ ಆಗುತ್ತೆ ಮಾತ್ರ ಗಾಡಿ ನಿಮಗೆ ಚಿಕ್ಕ. ನಾನು ಈ ಗಾಡಿ ಓಡಿಸಿದ್ದೀನಿ 149 148 ತನಕ ಹೋಗಿದ್ದೀನಿ ಸ್ಟಾರ್ಟಿಂಗ್. ಈಗ ಹೋಗಲಿಲ್ಲ, ಈಗ 110 ಆರಾಮ್ಸೆ ಕೂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಗಾಡಿ ಎಲ್ಲ ಅಂದರೆ ಗಾಡೀಲಿರೋ ಪವರ್ 150cc ಬೈಕ್ ಅಂತ ಅನಿಸೋದೇ ಇಲ್ಲ ನಿಮಗೆ. ಒಂದು 390cc ಬೈಕ್ ಥರ ಒಂದು ಫೀಲ್ ಆಗುತ್ತೆ. ಒಂದು ಯೋಚನೆ ಮಾಡಿ, ನಮ್ಮದು R15 ಮತ್ತು MT ಬೇರೆ ಬೇರೆ ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ಜಾಸ್ತಿ ಸ್ಪೀಡ್ ಟಾಪ್ ಹೋಗ್ತದೆ, ಹೋಗಲ್ಲ ಅಂತೇನಿಲ್ಲ. ಆದರೆ ಈಗೀಗ ನನಗೆ ಹೋಗ್ಬೇಕಂತ ಆ ಥರ ಏನು ಕ್ರೇಜ್ ಇಲ್ಲ. ಜಸ್ಟ್ ಒಂದು 190 ನೋಡ್ತಾ ಇದ್ದೀನಿ ನೆಕ್ಸ್ಟ್ ಬೈಕಿಗೆ. ಆದರೆ ತೊಗೊಳ್ಳೋದು ಇಲ್ಲಾಂದ್ರೆ ಈ ಬೈಕ್ನ ಸ್ವಲ್ಪ ಮಾಡಿಫೈ ಚೆನ್ನಾಗಿ ಮಾಡಿ ಇಟ್ಕೋಬೇಕಿದ್ದೀನಿ ಸ್ವಲ್ಪ ದಿನ. ನನಗೆ ಇದು ಫಸ್ಟ್ ಬೈಕ್ ಕೊಡೋಕ್ಕೆ ಇಷ್ಟ ಇಲ್ಲ. ಇಷ್ಟೊಂದು ಸ್ಟೆಪ್ ಮುಂದೆ ನಾನು ಹೋಗಬೇಕಂದ್ರೆ ಈ ಬೈಕ್ ನಾನು ಕೊಡಲೇಬೇಕಾಗ್ತದೆ, ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ಈ ಸಾರಿ ಬೈಕ್ ಕೊಟ್ಟರೆ ನೆಕ್ಸ್ಟ್ ಬರೋ ಬೈಕ್ ಉಂಟಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಾಂ ಕೆಲವೊಬ್ಬರು ರೋಡ್ ಖಾಲಿದ್ರು ಕೂಡ ಹೋಗಲ್ಲ ಮರಿ, ಏನಂತ ಇಲ್ಲ. ಆನೆ ಮರಿ ಏನೋ ಮಾಡ್ತಾಯಿದೆ. ಫೋನ್ ಬಿಡೆ. ಇದು ನಮ್ಮದು ಸಣ್ಣನೇ, ವಾಪಸ್ ಬರ್ತೀನಿ ಅಲ್ಲಿಡ. ನಾನು ಕಾಲ್ ಮಾಡಿ ಜೀವ ತಿಂತವನಪ್ಪ, ನಂದು ಯಾಕಂತ ಗೊತ್ತಿಲ್ಲ. ಓ ಸರ್ ಎಲ್ಲಿದ್ದೀರಾ ಸರ್? ಸರ್ ಬನ್ನಿ, ರೆಡಿ ಆಗಿದ್ದೀರಾ ಸರ್? ಬರ್ತೇನೆ ನಾನು ಹೊರಗಡೆ ಸರ್, ಶಾಪ್ ಮುಂದೆ ಸರ್. ಓಕೆ ಸರ್, ಓಕೆ ನಾನು ಬರ್ತೇನೆ ಈಗ. ಓಕೆ ಸರ್. ಅನ್ನ ರೆಡಿನೇ ಆಗಲಿಲ್ಲ, ಟೈಮ್ 12 ಆಗ್ಲಿಕ್ಕೆ ಬಂದಿದೆ. ನಾನು ನೋಡಿದರೆ ರೆಡಿ ಆಗಿ ಬರ್ತೇನೆ. ನೀನೆಂತ ಇನ್ಕೋದು? ಅವನು ಬರಲಿಲ್ಲ, ಬರ್ತಾನೆ ಈಗ. ನೋಡಿ ನಮ್ಮ ಹುಲಿಗಳಿದಾವೆ ಇಲ್ಲಿ. ರಾತ್ರಿ ಬಂದು ನೋಡಿ ಒಂದು ಸಾರಿ ಇಲ್ಲಿ ಪ್ಯಾಂಟ್ ಹರಿದು ಕಳಿಸುತ್ತೆ ಸೀದಾ. ಒಂದೊಂದು ಒಳ್ಳೆ ಓ ದಿಸ್ ಇಸ್ ಸೋ ಡೇಂಜರಸ್ ಇನ್ ಟರ್ನಿಂಗ್ ಪಾಯಿಂಟ್ ದಿಸ್ ರೋಡ್. ಏನು ವೀಡಿಯೋ ಮಾಡೋದ, ಒಂದು ಸಾರಿ ಕ್ಯಾಮ್ರಾ ಆನ್ ಮಾಡಿದರೆ ಆಫ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಅದು ಕ್ಯಾಮ್ರಾ ಆನ್ ಮಾಡಿದರೆ ಮಾತ್ರ ಮಾತಾಡ್ಬೇಕನ್ಸುತ್ತೆ. ಕ್ಯಾಮ್ರಾ ಇಲ್ಲಾಂದರೆ ಒಳ್ಳೆ ಸತ್ತೋಗಿರೋ ಏನೋ ಥರ ಸುಮ್ಮನೆ ಕೂತ್ಕೊಂಡಿರ್ತೀನಿ. ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ, ರೊಟೀನ್ ಸರಿನೇ ಇಲ್ಲ. 2025 ಹೋಗಲಿ ಕೂಡ ಬಂತು, ಇನ್ನೊಂದು ದಿನದಲ್ಲಿ ಮರಿಬೇಕಾಗುತ್ತೆ. 2025 2026 ಸ್ಟಾರ್ಟ್ ಆಗ್ತಾಯಿದೆ. ಏನೋ ಹೊಸದಾಗಿ ಮಾಡಬೇಕು ಟ್ರೈ. ಅದಕ್ಕೆ 1ನೇ ತಾರೀಕಿಂದ ಏನೋ ಮಾಡ್ತಾಯಿದ್ದೀನಿ. ಈಗ ಯೂಟ್ಯೂಬ್ ಏನೋ ಫಾಸ್ಟಾಗಿ ಏನೋ ಗ್ರೋತ್ ಆಗ್ತಾಯಿದೆ ನಂದು. ಇನ್ಸ್ಟಾಗ್ರಾಮ್ನ ಗ್ರೋತ್ ಮಾಡಬೇಕೀಗ. ನೋಡಿ ಮನೋಜ್ ಅವ್ರ ಮನೆ ಇದೆ, ಎಷ್ಟು ಎಲ್ಲ ಫುಲ್ ದೊಡ್ಡ ಮನೆ ಇವ್ರದೇ ನೋಡಿ. ಮನೋಜ್ ಅವ್ರ ಪಾರ್ಕಿಂಗಲ್ಲಿ ಗಾಡಿಗಳು ನೋಡಿ ಎಷ್ಟಿದ್ದಾವೆ. ಹಾಂ ಬರಲಿ ಕೆಳಗಡೆ ಅವನು. ಇನ್ನೂ ಕಾಲ್ ಮಾಡಿದರೆ ಇನ್ನೂ ಮನೇಲಿ ಶೂ ಹಾಕೋತಾನೋ ಅಂತೆ. ಅಷ್ಟಲ್ಲಿ ನಮ್ಮದೇ ನಾವು ರೀಲ್ಸ್ ನೋಡಿದರೆ ಆಯಿತು. ನಿನ್ನೆ ರೀಲ್ಸ್ ಅಪ್ಲೋಡ್ ಮಾಡಿದೆ, ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನೋಡಿ. ID ಅಯ್ಯೋ ಓಪನ್ ಆಗಪ್ಪ, ನೋಡಿ ID ಕಾಣ್ತಿದ್ಯಾ? ಹೋಗಿ ಫಾಲೋ ಮಾಡ್ಕೊಳ್ಳಿ ಪಟ ಅಂತ. ಇದನ್ನು ಗ್ರೋ ಮಾಡೋಣ. ಏನು ಯೂಟ್ಯೂಬಲ್ಲಿ ಏನೋ 1K ಮೇಲೆ ಪ್ಲೇಸ್ ಆಗಿದೆ, 1K ಪ್ಲೇಸ್ ನೋಡಿ. ಮೊನ್ನೆ ಶೂಟ್ ಮಾಡಿರೋದು 2 ಮಂತ್ಸ್ ಆಯಿತು ಅಂತ ಇವತ್ತು ಆಗ್ತಾಯಿದ್ದೀನಿ. ನಾನು ರೆಗ್ಯುಲರ್ ಹಾಕ್ಲಿಕ್ಕೆ ಶುರು ಮಾಡಿದರೆ ಒಳ್ಳೆ ಫಾಲೋವರ್ಸ್ ಇರ್ತಾರೆ, ಒಳ್ಳೆ ಮತ್ತು ವ್ಯೂ ಕೂಡ ಗೇನ್ ಆಗುತ್ತೆ. ಈಗ ನೋಡಿ ಎಷ್ಟು ವ್ಯೂಸ್ ಬರ್ತಿದೆ ಅಂತ, 1500 ಈ ಥರ ಎಲ್ಲ ಬರ್ತದೆ. ಕೆಲವೊಂದು ವ್ಯೂಸ್ ಎಲ್ಲ ಕಂಟಿನ್ಯೂ ಹಾಕ್ಕೊಂಡು ಹೋಗ್ಬಿಟ್ರೆ ಮುಂಚೆ ನೋಡಿ 50K 40K 7000 8000 ಹೀಗೆ ಬರ್ತಿತ್ತು. ಹಾಂ ಸರ್, ಗುಡ್ ಮಾರ್ನಿಂಗ್ ಸರ್. ಏನು ಸರ್ ಟೈಮ್ ಎಷ್ಟು ಗಂಟೆಗೆ ಹೇಳಿದ್ರಿ ಸರ್ ನೀವು? ಬಸ್ ಸಿಗಲಿಲ್ಲ ಸರ್. ಎಷ್ಟು 12-18 ಆಯಿತು ಸರ್. ಮನೆಗೆ ಬರುವಾಗ ಬಸ್ ಸಿಗಲಿಲ್ಲ. ಒಂದು ಕಾಲ್ ಮಾಡಲ್ಲ, ಮಿಸ್ ಆಗಲ್ಲ ಎಂತ ಸರ್? 11 ಗಂಟೆಗೆ ಬಿಟ್ಟು. ಪರವಾಗಿಲ್ಲ ಸರ್, ಏನಾರು ಇಲ್ಲಿ ಹ್ಯಾಪಿ ಬರ್ತಡೇ ಸರ್. ಮನೋಜನ್ ಬರ್ತಡೇ ವಿಶ್ ಮಾಡಿ ಎಲ್ಲರೂ. ಬಾಯ್ ಹೇಳು ಗೋಪ್ರೋ, ಯಾಕಂದರೆ ಸ್ವಿಚ್ ಆಫ್ ಆಗುತ್ತೆ ಈಗ. ಇನ್ನು ಫೋನಿಂದ ಶುರು ಆಗುತ್ತೆ ವಿಡಿಯೋ, ಯಾಕಂದರೆ ಗೋಪ್ರೋದು ಜೀವ ಮುಗಿದಿದೆ ಆಲ್ರೆಡಿ. ಜಸ್ಟ್ 7% ಚಾರ್ಜ್ ಇದೆ. ಬಾಯ್ ಮನೋಜ, ಗೋಪ್ರೋಗೆ ಬಾಯ್ ಹೇಳು. ಫೋನಿಗೆ ಸ್ಟಾರ್ಟ್ ಆಗ್ತದೆ, ಹಿಡ್ಕೊ ಫೋನ್. ಬಾಯ್ ವಿಶ್ ಮಾಡಿ ಎಲ್ಲರೂ. ಕಾರ್ಕಳ ಬಾಯ್. ಈಗ ಫೋನ್ ಶೂಟ್ಸ್ ನೋಡಿ ಹೇಗಿರುತ್ತೆ. ಯಾವ್ದು ರೀಲ್ ಮಾಡ್ತೀಯ? ದುರಂದರ್ ಇಲ್ಲ ನೋಡಿ, ಒಬ್ಬನೇ ತಿನ್ಲಿಕ್ಕೆ ಇಷ್ಟ ತಂದಿದ್ದಾನೆ. ನಿಮ್ಮ ಬರ್ತಡೇ ಗಿಫ್ಟ್ ನಾನೇನು ಕೊಡಲಿಲ್ಲ ಅಲ್ಲ, ನಿಂಗೋಸ್ಕರ ಗಿಫ್ಟ್ ರೆಡಿ ಮಾಡಿಸಿದ್ದೀನಿ ನಾನು ನೋಡಿ.